ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಒಳ್ಳೆ ಲೊಕೇಶನ್ ಇರುವಂತಹ ಒಂದು ಜಾಗ. ನಮಗೆ 2 ಕಡೆ ಕೂಡ ಬೆಟ್ಟ ಕಂಡು ಬರುತ್ತೆ. ಆದರೆ ನಮಗೆ ಇಲ್ಲಿ ಒಳ್ಳೆ ಜಾಗನೇ. ಅಕ್ಕಪಕ್ಕ ಎಲ್ಲ ನಮಗಿಲ್ಲಿ ರನ್ನಿಂಗ್ ಕಲ್ಟಿವೇಷನ್ ಇದೆ ಸ್ನೇಹಿತರೆ. ಇದು ಕೂಡ ರನ್ನಿಂಗ್ ಕಲ್ಟಿವೇಷನ್ ಇತ್ತು. ಪ್ರೆಸೆಂಟು ಅವರು ಮಾರೋ ದೃಷ್ಟಿಯಿಂದ ಸದ್ಯಕ್ಕೆ ಇದನ್ನು ನಿಲ್ಲಿಸಿದ್ದಾರೆ. ಅದರ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇವತ್ತು ಎಲ್ಲೆಲ್ಲೂ ಕೂಡ ಪೊಲ್ಯೂಷನ್ ತಾಂಡವ ಆಡ್ತಾ ಇದೆ. ಎಲ್ಲ ಕಡೆ ಪೊಲ್ಯೂಷನ್ ಹೆಚ್ಚಾದ ಕಾರಣ ಒಂದು ಕಡೆ ನಾವು ಉಪಯೋಗಿಸುವಂತಹ ಗಾಡಿಗಳು ಇಂಥ ಬರುವ ಹೊಗೆ, ಕೆಟ್ಟ ಅನಿಲದಿಂದ ಎಷ್ಟೋ ಜನಗಳು ಅನಾರೋಗ್ಯಕ್ಕೆ ತುತ್ತಾಯ್ತಾ ಇದ್ದಾರೆ ಸ್ನೇಹಿತರೆ. ನಾವು ಇವತ್ತು 108 ಕಾಯಿಲೆಗಳಿಗೆ ಬಲಿಯಾಗಲಿಕ್ಕೆ ಕಾರಣ ಒಂದು ನಾವು ತಿನ್ನೋ ಆಹಾರ ಆದರೆ, ಇನ್ನೊಂದು ನಾವು ಓಡಾಡೋ ಗಾಡಿಯಿಂದನೂ ತೊಂದರೆ ಮನುಷ್ಯನಿಗೆ ಆಯ್ತಾ ಇದ್ದಾವೆ. ಸ್ವಲ್ಪ ವಿಷನೆಲ್ಲ ಕುಡಿದು ಮನುಷ್ಯ ಹಾರ್ಟ್ ಅಟ್ಯಾಕ್ ಅಂತೆ, ಶುಗರ್, ನಾನಾ ರೀತಿ ನಮ್ಮ ಆಹಾರ ಬದಲಾವಣೆಯಿಂದನೂ ತೊಂದರೆ ಆಯ್ತಾ ಇದ್ದಾವೆ ಸ್ನೇಹಿತರೆ. ನಮಗೆ ಈ ತೋಟ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಇದು ಕೋಳಿ ಶೆಡ್. ಇವತ್ತು ಕೋಳಿ ಶೆಡ್ ಇದೆ, ಕುರಿ ಶೆಡ್ ಇದೆ. ಇವತ್ತು ಇಷ್ಟು ಶೆಡ್ ಮಾಡಬೇಕು ಅಂತಂದ್ರೆ ನಮ್ಗೆ ಒಳ್ಳೆ ಬಜೆಟ್ ಆಗುತ್ತೆ ಸ್ನೇಹಿತರೆ. ನಮಗೆ ಇದು ಮಾಡಬೇಕು ಅಂದ್ರೆ ಒಳ್ಳೆ ಬಜೆಟ್ ಆಗುತ್ತೆ. ನೋಡಿ, ವಾಸ ಮಾಡಲಿಕ್ಕೂ ಇಲ್ಲಿ ಮನೆ ಕೂಡ ಇದೆ, ಲೇಬರ್ಗೂ ಇರಲಿಕ್ಕೆ ಮನೆ ಇದೆ. ತೋಟ ಒಳ್ಳೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವರು ಟೊಮೊಟೊ ಹಾಕಿ ಹಂಗೆ ಬಿಟ್ಬಿಟ್ಟಿದ್ರು, ಎಲ್ಲ ಒಣಗಿ ಇದಾಗಿದೆ ಸ್ನೇಹಿತರೆ. ಇದಾಗಿ ಸುಮಾರು ದಿನಗಳಾಗಿದೆ. ಇವರು 1 ಎಕರೆಗೆ 38 ಲಕ್ಷ ಹೇಳ್ತಾಯಿದ್ದಾರೆ ಸ್ನೇಹಿತರೆ. 1 ಎಕರೆಗೆ 38 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ನಮ್ಗೆ ಇದರಲ್ಲಿ ಜಾಸ್ತಿ ಏನು ಕಡಿಮೆ ಆಗೋಲ್ಲ, ಒಂದು ಸ್ವಲ್ಪನೇ. ಯಾಕೆಂದರೆ ಇವತ್ತು ನಮಗೆ ಖಾಲಿ ಭೂಮಿಗಳೇ 40 ಲಕ್ಷ 50 ಲಕ್ಷ ಅಂತ ಹೇಳ್ತಾರೆ. ಆ ಥರದಲ್ಲಿ ಈ ಥರ ಒಳ್ಳೆ ತೋಟ ನಮಗೆ ಅವ್ರು ಹೇಳೋ ರೇಟೇನೋ ನಮಗೆ ಜಾಸ್ತಿ ಏನೂ ಅಲ್ಲ ಸ್ನೇಹಿತರೆ. ಯಾಕೆಂದರೆ ಕೋಳಿ ಶೆಡ್ ಇದೆ, ಕುರಿ ಶೆಡ್ ಇದೆ, ಓನರ್ ಇದ್ಕೊಳ್ಳೋಕೆ ಮನೆ ಇದೆ, ಲೇಬರ್ಗಳ ಮನೆ ಇದೆ. ಅವರು ಒಳ್ಳೆ ಜಾಗ, ಒಳ್ಳೆ ವಾತಾವರಣ ಇರುವಂತಹ ಒಂದು ಜಾಗ. ಇವತ್ತು ಖಾಲಿ ಭೂಮಿಗಳಿಗೆ ಆ ರೈಟ್ ಕೊಡ್ತೀವಿ, ಈ ಥರ ತೋಟಗಳಿಗೆ ಕೊಟ್ಟರೆ ಏನು ತಪ್ಪಾಗುತ್ತೆ ಸ್ನೇಹಿತರೆ. ಆಮೇಲೆ ತಾರ್ ರೋಡಿಂದ ಇದು ಬರೀ ಒಂದು 50 ಮೀಟ್ರ್ ಇದೆ, ಮಡ್ ರೋಡು. ಇದ್ರ ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ವ್ಯವಸಾಯ ಮಾಡ್ತಾಯಿದ್ದಾರೆ. ನಮಗೆ ಇದ್ರ ಪಕ್ಕ ಫಾರೆಸ್ಟ್ ಇದರಲ್ಲಿ ಯಾವುದೇ ರೀತಿಯ ಪ್ರಾಣಿಗಳ ಕಾಟ ಇಲ್ಲ. ಯಾಕೆಂದರೆ ತಾವು ಬಂದು ನೋಡ್ಬೋದು, ಇಲ್ಲಿ ಎಲ್ಲೂ ಕೂಡ ಫೆನ್ಸಿಂಗ್ಗಳು ಹಾಕಿಲ್ಲ. ಫೆನ್ಸಿಂಗ್ ಹಾಕದೆ ವ್ಯವಸಾಯ ಮಾಡ್ತಾಯಿದ್ದಾರೆ. ಪ್ರಾಣಿಗಳಿದ್ರೆ ಯಾರು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಾಣಿಗಳು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಮಾಡೇ ಮಾಡ್ತವೆ. ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ, ಅಲ್ಲೇ ವಾಸ ಇದ್ದಾರೆ. ತಾವು ನೋಡ್ಬೋದು, ಒಂದು ಬೋರ್ ಇದೆ, ರನ್ನಿಂಗ್ ಬೋರ್. ನೀರಿನ ವ್ಯವಸ್ಥೆ ಕೂಡ ಒಂದೇ ಬೋರ್ಲಿ ಇವರು ಇಷ್ಟನ್ನು ಕೂಡ ಮೇಂಟೈನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಇಲ್ಲಿ ನಮಗೇನಿದೆ, ತೆಂಗಿದ್ದಾವೆ, ಸೀಬೆ ಇದೆ, ಸಪೋಟ ಇದೆ, ಮ್ಯಾಂಗೋ ಟ್ರೀ ಇದೆ. ಒಳ್ಳೆ ಜಾಗ. ಆದರೆ ನೋಡಿ, ಬಾಳೆ ಕೂಡ ಬೆಳೆದಿದೆ. ಪಕ್ಕದಲ್ಲಿ ಒಳ್ಳೆ ತೋಟ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ನಾವಿಲ್ಲಿ ಇದ್ರ ಜೊತೆಗೆ ಇನ್ನೊಂದಷ್ಟು ತೆಂಗು, ಅಡಿಕೆ, ಮಾವು, ನೇರಳೆ, ಸೀಬೆ, ದಾಳಿಂಬೆ, ಆ್ಯಪಲ್ಲು, ವಾಟರ್ ಆ್ಯಪಲ್ಲು, ನಾನಾ ರೀತಿಯ ಗಿಡಗಳನ್ನ ಹಾಕಿ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ನಮ್ಮ ತೋಟ ನಮ್ಮಿದು ಅನ್ನೋದೊಂದು ಯಾವಾಗ ನಾವು ಒಂದು ಕಾನ್ಸೆಪ್ಟ್ ತಗೋತೀವೋ, ಅದನ್ನು ನಾವು ಏನಾದ್ರು ಮಾಡಬೇಕು, ಏನಾದ್ರು ಸಾಧನೆ ಮಾಡಬೇಕು ಅನ್ನೋರಿಗೆ ತುಂಬ ಅನುಕೂಲವಾಗಿರುವಂತಹ ಒಂದು ಜಾಗ. ನಾವು ತಿರುಗಾಡೋ ಜಾಗ ಆಗ್ಬೋದು, ನಾವು ಓಡಾಡೋ ಇದಾಗ್ಬೋದು. ಇಲ್ಲಿ ಅಷ್ಟು ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ನಾವು ಯಾವುದೇ ಭೂಮಿ ಮೇಲೆ ಹೋಗ್ಬೇಕಾದ ಪ್ರಮೇಯ ಇಲ್ಲ, ಇಲ್ಲಿ ದಾರಿ ತಗೋಬೇಕಾದ ಪ್ರಮೇಯನೂ ಇಲ್ಲ. ಇಲ್ಲೆಲ್ಲ ನಮಗೆ ಗೌರ್ಮೆಂಟ್ ದಾರಿನೇ, ಮ್ಯಾಪ್ ದಾರಿ ಇದೆ, ಆರಾಮಾಗಿ ಓಡಾಡ್ಬೋದು ಸ್ನೇಹಿತರೆ. ಇವತ್ತು ಹೇಳಿದ್ನಲ್ಲ, ಪೊಲ್ಯೂಷನ್ ಎಲ್ಲ ಕಡೆ ತಾಂಡವಾಡ್ತಿದ್ದಾವೆ. ನಾವು
ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಸಾವಯವ ಕೃಷಿನ ಅವಲಂಬಿಸಬೇಕು. ನಮ್ಮ ತೋಟಗಳಲ್ಲಿ ನಾವು ಇಂಥದ್ದೇ ಗಿಡ ಹಾಕಬೇಕು ಅಂತ ಏನು ಯಾರೂ ಕೂಡ ಹೇಳೋದಿಲ್ಲ. ಅಂದರೆ ಪೊಲ್ಯೂಷನ್ನ ನಾವು ಕಡಿಮೆ ಮಾಡಬೇಕು ಅಂತಂದರೆ ನಾವು ಒಳ್ಳೆ ಬೆಳೆಗಳನ್ನ ಬೆಳಿಬೇಕು. ಫಸ್ಟು ಒಳ್ಳೆ ಗಿಡಗಳನ್ನ ಹಾಕಬೇಕು. ಪ್ರತಿಯೊಬ್ಬರು ಕೂಡ ಅವ್ರಿಗೆ ತಕ್ಕಂತೆ ಒಳ್ಳೆ ಗಿಡಗಳನ್ನ ಒಳ್ಳೆ ಇದನ್ನು ಹಾಕಿದಾಗ ಪ್ರತಿಯೊಬ್ಬರು ಕೂಡ ಅಚ್ಚುಕಟ್ಟಾಗಿ ಪ್ರಕೃತಿಲಿ ಆದಷ್ಟು ಕೂಡ ನಮಗೆ ಒಳ್ಳೆ ಗಾಳಿ ಮಳೆ ಪ್ರತಿಯೊಂದು ಕೂಡ ಸಿಗುತ್ತೆ ಸ್ನೇಹಿತರೆ. ನಾವು ಯಾಕೆ ಕೆಟ್ಟ ಗಾಳಿ ಕುಡಿದು ಅನವಶ್ಯಕವಾಗಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ 100 ಪಾಲು ನಮ್ಮ ಜಮೀನುಗಳಲ್ಲಿ ಬಂದು ನಾವು ಜಮೀನುಗಳಲ್ಲಿ ಸ್ವಲ್ಪ ನಮ್ಮ ಕೈಯಾರ ಕೆಲಸಗಳು ಮಾಡ್ತಾ ನೋಡಿ, ಯಾವಾಗ ನಾವು ಮಣ್ಣಲ್ಲಿ ಕೆಲಸ ಮಾಡ್ತೀವೋ ನಮ್ಮ ಕೈಕಾಲುಗಳಾಗ್ಬೋದು, ಬೋನ್ಸ್ ಆಗ್ಬೋದು, ಪ್ರತಿಯೊಂದು ಕೂಡ ಸ್ಟ್ರಾಂಗ್ ಆಯ್ತು ಹೊರತು ಯಾವುದು ಕೂಡ ತೊಂದರೆ ಆಗೋಲ್ಲ. ಇವತ್ತು ಎಷ್ಟೋ ಜನಗಳಿಗೆ ಬೋನ್ಸ್ ಪ್ರಾಬ್ಲಮ್ ಆಗಿದೆ, ಮಂಡಿ ನೋವಿದೆ, ಕಾಲು ನೋವಿದೆ, ಅನೇಕ ರೀತಿಯ ಕಾಯಿಲೆಗಳು ಆವರಿಸ್ಕೊತಾ ಇದ್ದಾವೆ. ನಾವು ಇಲ್ಲಿ ಬಂದು ಓಡಾಡಿಕೊಂಡು ನಾವು ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿದ್ರೆ ಸಾಕು, ಸಾಧ್ಯ ಆದಷ್ಟು ಆರೋಗ್ಯವಾಗಿರ್ಬೋದು ಸ್ನೇಹಿತರೆ. ಇವತ್ತು ಪ್ರತಿಯೊಬ್ಬ ಮನುಷ್ಯನೂ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ನಾವು ಎಷ್ಟು ಹೆಚ್ಚಿನ ಗಮನ ಕೊಡ್ತೀವೋ ಅಷ್ಟು ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಎಲ್ಲೇ ಆದರೂ ಅಷ್ಟೇ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ಬೆಳೆದಾಗ ಹೇಳಿದ್ನಲ್ಲ, ಸಾವಯವ ಕೃಷಿ ಮಾಡ್ಕೊಂಡು ಇಲ್ಲಿ ನಾವು ಕೂಡ ಒಂದಷ್ಟು ಕುರಿನ, ಹಸುನ, ಕೋಳಿ ಸಾಕಾಣಿಕೆ ಕೂಡ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಮಗಿಲ್ಲಿ ಅಚ್ಚುಕಟ್ಟಾಗಿ ಅವು ಕೂಡ ಒಂದು ಹಣದ ರೂಪನೇ. ನಾವು ಏನೇ ಮಾಡಿದ್ರೂ ತಪ್ಪಿಲ್ಲ ಸ್ನೇಹಿತರೆ. ಕದ್ರು ಕಳ್ಳಾಗ್ಬೋದು, ನಾವು ನಮ್ಮ ಜಮೀನುಗಳಲ್ಲಿ ನಾವು ಏನೇ ಒಂದು ಮಾಡಿದ್ರೂ ತುಂಬ ಅನುಕೂಲವಾಗಿರುತ್ತೆ. ಪ್ರತಿಯೊಬ್ಬರು ಮಾಡೋದು ಸ್ವಲ್ಪ ಆರೋಗ್ಯ ಆದ್ರೂ ಇನ್ನು ಬಾಕಿದೆಲ್ಲ ಹಣಕ್ಕೋಸ್ಕರನೇ ಸ್ನೇಹಿತರೆ. ನೋಡಿ ಪಕ್ಕದಲ್ಲಿ ಎಂಥ ತೋಟ ಮಾಡಿದ್ದಾರೆ, ಅವ್ರು ಏನು ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ, ಕ್ಲೀನಾಗಿ ಅಚ್ಚುಕಟ್ಟಾಗಿ ನೋಡಿ, ಅರ್ಶಿನ ಹಾಕಿದ್ದಾರೆ, ತೆಂಗಿದೆ ನೋಡಿ, ಆ ಥರ ಒಳ್ಳೆ ತೋಟ ಮಾಡಿದ್ದಾರೆ. ನಾವು ಇಲ್ಲಿ ಅದೇ ರೀತಿ ಒಳ್ಳೆ ತೋಟಗಳನ್ನ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಬಂದು ಲ್ಯಾಂಡ್ಗಳನ್ನ ಕೊಂಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಒಬ್ಬರಿಂದ ಒಬ್ಬರು ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಒಬ್ಬರಿಂದ ಒಬ್ಬರು ಚೈನ್ ಲಿಂಕಿಂಗ್ ಇರುತ್ತೆ. ಬರೀ ಒಂದೊಂದೇ ಲಿಂಕ್ ಇಟ್ಕೊಂಡ್ರೆ ಅದು ಜೆಂಟ್ ಬರುತ್ತಾ, ಒಂದಕ್ಕೊಂದು ಜೋಡಿಸಿದಾಗ ಮುತ್ತು ಮಣಿ ಪೋಣಿಸ್ದಂಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಬಲ ಕೂಡ ಇರುತ್ತೆ ಸ್ನೇಹಿತರೆ. ಆ ಥರ ನೀವು ಕೂಡ ಒಂದು ಸಹಾಯ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ನಂಗೆ ಒಳ್ಳೆ ಲ್ಯಾಂಡ್ ಇರಲಿ, ದಾರಿ ಇರಲಿ, ಒಳ್ಳೆ ಜಾಗ ಬೇಕಪ್ಪ ಅನ್ನೋರಿಗೆ ತುಂಬ ಅನುಕೂಲ ಇರುತ್ತೆ. ಇವತ್ತಿರುವಂಥ ಇಲ್ಲಿ ಕೋಳಿ ಶೆಡ್ ಆಗ್ಬೋದು, ಕುರಿ ಶೆಡ್ ಆಗ್ಬೋದು, ಮನೆ ಆಗ್ಬೋದು ನೋಡಿ, ಪ್ರತಿಯೊಂದು ಕೂಡ ಶಿಸ್ತಾಗಿರೋಂಥದ್ದು, ಲೇಬರ್ಗಳಿಗೆ ಮನೆ ಇರೋಂಥದ್ದು, ಇವುಗಳಿಗೆಲ್ಲ ಖರ್ಚು ಲೆಕ್ಕ ಹಾಕ್ಕೊಂಡ್ರೆ ಇವರು ಹೇಳಿರೋ ರೇಟು ಜಾಸ್ತಿ ಏನಿಲ್ಲ ಸ್ನೇಹಿತರೆ. ಇವತ್ತು ಮನೆ ಕಟ್ಟಬೇಕಾದ್ರೆ ಎಷ್ಟು ಖರ್ಚಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಆಯಿತಾ. ನಾವು ಮಾತು ಆಡ್ಬೋದಷ್ಟೇ, ಅದನ್ನು ಮಾಡೋ ತನಕ ಎಷ್ಟು ಶ್ರಮ ಪಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ದುಡ್ಡಿನ ಮೌಲ್ಯ ಹೆಂಗೆ ಅಂತ. ಆದರೆ ಪ್ರಕೃತಿ ಮಾತ್ರ ನಂಬರ್ 1. ಒಳ್ಳೆ ಹಸಿರಿಂದ ಕೂಡಿರುವಂತಹ ಜಾಗಗಳು ಎಲ್ಲ ಕಡೆ ಸಿಗೋಲ್ಲ, ಕೆಲವು ಕಡೆ ಮಾತ್ರ ಸಾಧ್ಯ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.